ನೋಡಿ, ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನ ಚರಿತ್ರೆಯನ್ನ ಅಂದ್ರೆ ಪ್ರತಿಯೊಂದು ಸಣ್ಣ ವಿವರವನ್ನೂ ಬರೆಯುವ ಸಾಹಸಕ್ಕೆ ಕೈಹಾಕಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಹೋ, ಅದು ನಿಜಕ್ಕೂ ಅಸಾಧ್ಯವಾದ ಮಾತು ಅಲ್ವಾ? ಖಂಡಿತ. ಅಂದ್ರೆ ಅವರು ಹುಟ್ಟಿದಾಗಿನಿಂದ ಪ್ರತಿದಿನ ಆಡಿದ ಮಾತುಗಳು, ಅವರು ಭೇಟಿಯಾದ ಪ್ರತಿಯೊಬ್ಬ ವ್ಯಕ್ತಿ, ತಿಂದ ಆಹಾರ, ತಗೊಂಡ ನಿರ್ಧಾರಗಳು. ಕರೆಕ್ಟ್. ಅವರ ಮನಸ್ಸಿನಲ್ಲಿ ಮೂಡಿದ ಪ್ರತಿಯೊಂದು ಆಲೋಚನೆ, ಇವೆಲ್ಲವನ್ನೂ ಒಂದೂ ಬಿಡದೆ ದಾಖಲಿಸ್ತಾ ಹೋದ್ರೆ ಏನಾಗ್ಬೋದು? ಆ ದಾಖಲೆಗಳ ಗಾತ್ರ ಎಷ್ಟಿರ್ಬೋದು? ಊಹಿಸಲು ಕಷ್ಟ. ಇತಿಹಾಸದಲ್ಲಿ ಬದುಕಿದ್ದೊಬ್ಬ ಮಹಾನ್ ವ್ಯಕ್ತಿಯ ಇಂತಹ ಪ್ರತಿಯೊಂದು ಹೆಜ್ಜೆಯನ್ನು ಬರೆದು ಮುಗಿಸಿದ್ರೆ ಆ ಪುಸ್ತಕಗಳನ್ನ ಬಹುಶಃ ಈ ಇಡೀ ಪ್ರಪಂಚವೇ ಅಂದ್ರೆ ಜಗತ್ತೇ ಹಿಡಿಸಲಾರ್ದು ಅನ್ನೋ ಒಂದು ಮಾತಿದೆ. ಮೇಲ್ನೋಟಕ್ಕೆ ಇದೊಂದು ವಿಪರೀತ ಉತ್ಪ್ರೇಕ್ಷೆ ಅಥವಾ ಕಾವ್ಯಾತ್ಮಕ ವರ್ಣನೆ ತರ ಕಾಣುತ್ತೆ. ನಿಜ. ಒಂದು ವ್ಯಕ್ತಿತ್ವ ನಿಜಕ್ಕೂ ಅಷ್ಟು ಬೃಹತ್ತಾಗಿರಲು, ಅಷ್ಟು ಅಗಾಧವಾಗಿರಲು ಸಾಧ್ಯವೇ ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡೋದು ತೀರಾ ಸಹಜ. ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇದೇ ಅದ್ಭುತವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಇತಿಹಾಸವನ್ನ ದಾಖಲಿಸುವಾಗ ಸಾಮಾನ್ಯವಾಗಿ ನಿಖರತೆಯನ್ನ ನಿರೀಕ್ಷಿಸುತ್ತೇವೆ. ಇಸ್ವಿಗಳು, ಸ್ಥಳಗಳು, ವ್ಯಕ್ತಿಗಳ ಹೆಸರುಗಳು ಖರಾರುವಾಗಿರ್ಬೇಕು ಅಂತ. ಆದ್ರೆ ಜಗತ್ತೇ ಹಿಡಿಸಲಾರದಷ್ಟು ಪುಸ್ತಕಗಳ ಕಲ್ಪನೆ ಇದು ಕೇವಲ ಒಂದು ಕಾವ್ಯಾತ್ಮಕ ಉತ್ಪ್ರೇಕ್ಷೆ ಅಲ್ಲ. ಓಹೋ, ಹಾಗಾದ್ರೆ? ಬದಲಾಗಿ ಇದು ಯೋವಾನ್ನನ ಸುವಾರ್ತೆಯ ಅತ್ಯಂತ ಪ್ರಮುಖವಾದ ಅಂತಿಮ ವಾಕ್ಯ. ನೋಡಿ, ಒಂದು ಪಠ್ಯವು ತನ್ನದೇ ಇತಿಮಿತಿಗಳನ್ನ ಒಪ್ಪುಕೊಳ್ಳುವ ಮತ್ತೆ ತಾನು ದಾಖಲಿಸಿರುವುದಕ್ಕಿಂತ ದಾಖಲಿಸದೆ ಬಿಟ್ಟಿರುವುದೇ ಅಪಾರವಾಗಿದೆ ಅಂತ ಸಾರುವ ಅತ್ಯಂತ ವಿಶಿಷ್ಟವಾದ ಸಂದರ್ಭ ಇದು. ಅಂದ್ರೆ ಯೋವಾನನ ಸುವಾರ್ತೆಯ 21ನೇ ಅಧ್ಯಾಯದ ಕೊನೆಯ ವಚನಗಳು ಮತ್ತೆ ಜೀವಂತ ವಾಕ್ಯದ ಗುಪ್ತ ಜೀವನ ಅನ್ನೋ ಲೇಖನದ ಆಳವಾದ ಒಳನೋಟಗಳನ್ನ ನಾವಿವತ್ತು ವಿಶ್ಲೇಷಣೆ ಮಾಡಲಿದ್ದೇವಲ್ವಾ? ಹೌದು, ಖಂಡಿತ. ದಾಖಲಾದ ಇತಿಹಾಸ ಮತ್ತೆ ದಾಖಲಾಗದ ರಹಸ್ಯಗಳ ನಡುವಿನ ಆ ದೊಡ್ಡ ಪ್ರಪಂಚವನ್ನೇ ನಾವಿಂದು ಅರ್ಥ ಮಾಡ್ಕೊಳ್ಳೋಣ. ಇದು ಬಹಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಒಂದು ಜೀವನವನ್ನ ಸಂಪೂರ್ಣವಾಗಿ ಅಕ್ಷರಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅನ್ನೋದು ನಮಗೆಲ್ಲ ಒಪ್ಪುವಂಥದ್ದೇ. ನಿಜ. ಆದ್ರೆ ಇಲ್ಲಿ ನಿಜಕ್ಕೂ ನಮಗೆ ಆಶ್ಚರ್ಯ ಮೂಡಿಸುವ ಅಂಶ ಅಂದ್ರೆ ಮನುಷ್ಯರು ತಮಗೆ ಸಿಕ್ಕಿರುವ ಅತ್ಯಂತ ಕಡಿಮೆ ಮಾಹಿತಿಯನ್ನ ಕೂಡ ಹೇಗೆ ಗೊಂದಲಮಯವಾಗಿ ಮಾರ್ಪಡಿಸ್ತಾರೆ ಅನ್ನೋದು. ಹೌದು. ಆ ಲೇಖನದಲ್ಲಿ ಬರುವ ಆ ಒಂದು ನಿರ್ದಿಷ್ಟ ಘಟನೆಯನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಕರೆಕ್ಟ್. ಯೇಸು ಮತ್ತೆ ಪೇತ್ರನ ನಡುವಿನ ಒಂದು ಸಂಭಾಷಣೆ. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಹೊರಗಿದ್ದ ಮತ್ತೊಬ್ಬ ಆಪ್ತ ಶಿಷ್ಯನ ಭವಿಷ್ಯದ ಬಗ್ಗೆ ಪೇತ್ರನಿಗೆ ಭಾರೀ ಕುತೂಹಲ ಇರುತ್ತೆ. ಪೇತ್ರನು ಯೇಸುವಿನ ಬಳಿ ಬಂದು, ಪ್ರಭು, ಇವನ ವಿಷಯವೇನು ಅಂತ ನೇರವಾಗಿ ಕೇಳ್ತಾನೆ. ಹೌದು. ಇದಕ್ಕೆ ಯೇಸು ಕೊಡುವ ಉತ್ತರ ನೋಡಿ, ನಾನು ಬರೋ ತನಕ ಅವನು ಹಾಗೆಯೇ ಇರಬೇಕೆಂದು ನನ್ನ ಬಯಕೆ, ಆದ್ರೆ ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಅಂತ ಹೇಳ್ತಾರೆ. ಈ ಒಂದು ಸಣ್ಣ ಸಂಭಾಷಣೆಯಲ್ಲಿ, ಅಂದ್ರೆ ಈ ಮಾತಿನಲ್ಲಿ ಮನುಷ್ಯನ ಮೂಲಭೂತ ಮನೋವಿಜ್ಞಾನನೇ ಅಡಗಿದೆ ಅಂತ ಹೇಳ್ಬೋದು. ಹೇಗೆ ಅಂತ ವಿವರಿಸ್ಬೋದಾ? ಖಂಡಿತ. ಪೇತ್ರನ ಆ ಪ್ರಶ್ನೆಯ ಹಿಂದೆ ಒಂಥರ ಹೋಲಿಕೆಯ ಮನೋಭಾವ, ಅಂದ್ರೆ ಕಂಪ್ಯಾರಿಸನ್ ಕೆಲಸ ಮಾಡ್ತಾ ಇದೆ. ತನಗೆ ಮುಂದೆ ಏನಾಗ್ಲಿದೆ, ತಾನು ಎಂಥ ಕಷ್ಟಗಳನ್ನ ಎದುರಿಸಬೇಕಾಗ್ಬೋದು ಅನ್ನೋ ಆತಂಕ ಪೇತ್ರನಿಗಿದೆ. ಅದೇ ಸಮಯದಲ್ಲಿ ಆ ಯೇಸುವಿಗೆ ಅತ್ಯಂತ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಭವಿಷ್ಯ ಏನಾಗ್ಬೋದು, ಅವನ ದಾರಿ ನನಗಿಂತ ಸುಲಭವಾಗಿರ್ಬೋದೇ ಅನ್ನೋ ತುಡಿತ ಅಲ್ಲಿ ಎದ್ದು ಕಾಣುತ್ತೆ. ನಮ್ಗೇನು ಸಿಗುತ್ತೆ, ಬೇರೆಯವರಿಗೇನು ಸಿಗುತ್ತೆ ಅನ್ನೋ ಆ ಸಹಜ ಕುತೂಹಲ. ಅದೇ. ಯೇಸುವಿನ ಉತ್ತರದಲ್ಲಿ ಸ್ಪಷ್ಟವಾದ ಒಂದು ಎಚ್ಚರಿಕೆ ಇದೆ. ಅಂದ್ರೆ ಇತರರ ಜೀವನದ ಬಗ್ಗೆ ನಮ್ಗಿರೋ ಅತಿಯಾದ ಕುತೂಹಲವನ್ನ ಯೇಸು ಇಲ್ಲಿ ತಡೆ ಹಿಡಿತಾ ಇದ್ದಾರೆ. ನಿನ್ನ ದಾರಿಯನ್ನ ನೀನು ನೋಡು ಅನ್ನೋದು ಇಲ್ಲಿನ ಬಹುಮುಖ್ಯ ಪಾಠ. ನಿಜ. ಇದು ನಮ್ಗೆಲ್ಲ ಬಾಲ್ಯದಲ್ಲಿ ಟೆಲಿಫೋನ್ ಆಟ ಆಡೋದು ನೆನಪನ್ನ ತರುತ್ತೆ ಅಲ್ವಾ? ಟೆಲಿಫೋನ್ ಆಟ ಅಂದ್ರೆ? ಅದೇ, 10 ಜನರ ಒಂದು ಸಾಲಿನಲ್ಲಿ ಮೊದಲನೇ ವ್ಯಕ್ತಿ ಯಾವುದೋ ಒಂದು ವಾಕ್ಯವನ್ನ ಪಿಸುಮಾತಿನಲ್ಲಿ ಹೇಳಿದ್ರೆ ಅದು ಕೊನೆ ವ್ಯಕ್ತಿಯ ಕಿವಿಗೆ ತಲುಪುವಷ್ಟರಲ್ಲಿ ಸಂಪೂರ್ಣವಾಗಿ ಅರ್ಥ ಕಳೆದುಕೊಂಡು ಬೇರೆದೇ ಆದ ಒಂದು ಕಥೆಯಾಗಿ ಬದಲಾಗಿರುತ್ತೆ. ಓಹೋ, ಹೌದು. ಉದಾಹರಣೆಗೆ, ನಾಳೆ ಮಳೆ ಆಗಬಹುದು ಅನ್ನೋ ವಾಕ್ಯ ಆ ಕೊನೆಗೆ ಊರಿಗೆ ಪ್ರವಾಹ ಬರುತ್ತಿದೆ ಅಂತ ಬದಲಾಗೋ ಪ್ರಕ್ರಿಯೆ. ಖಂಡಿತ. ಇದು ಬಹಳ ಸೂಕ್ತವಾದ ಹೋಲಿಕೆ. ಇಲ್ಲಿ ಪೇತ್ರ ಮತ್ತು ಇತರ ಶಿಷ್ಯರ ನಡುವೆ ಆಗಿರೋದು ಕೂಡ ಅಕ್ಷರಶಃ ಇದೇ ಟೆಲಿಫೋನ್ ಆಟ ಅಂತ ಅನ್ನಿಸ್ತೆ. ಯೇಸು ಕೇವಲ ನನ್ನ ಬಯಕೆ ಆದರೆ ನಿನಗೇನು ಎಂದಷ್ಟೇ ಹೇಳಿದ್ದು. ಆದರೆ ಶಿಷ್ಯನಿಗೆ ಸಾವೇ ಇಲ್ಲ, ಆತ ಎಂದೆಂದಿಗೂ ಬದುಕಿರ್ತಾನೆ ಅನ್ನೋ ವದಂತಿ ಇತರರಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿತು.
ಅದೇ ನೋಡಿ, ಇಂದಿನ ಈ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಯುಗದಲ್ಲಿ ಸುಳ್ಳು ಸುದ್ದಿಗಳು ಹಬ್ಬೋದು ಸಾಮಾನ್ಯ ಅಂತ ನಾವು ಅಂದುಕೊಳ್ತೀವಿ. ಆದ್ರೆ ಅಂದಿನ ಕಾಲದಲ್ಲೂ ಅದು ನೇರವಾಗಿ ಕೇಳಿಸಿಕೊಂಡವರ ನಡುವೆ ಮಾಹಿತಿ ಕ್ಷಣಾರ್ಧದಲ್ಲಿ ಹೇಗೆ ತಿರುಚಲ್ಪಡುತ್ತಿತ್ತು ಅನ್ನೋದು ಆಶ್ಚರ್ಯ ತರುತ್ತೆ. ನಿಜಕ್ಕೂ ಆಶ್ಚರ್ಯ. ಮಾಹಿತಿಯ ಕೊರತೆ ಅಥವಾ ಅಸ್ಪಷ್ಟತೆ ಇದ್ದಾಗ ಮನುಷ್ಯನ ಮೆದುಳು ತನ್ನದೇ ಆದ ಕಲ್ಪನೆಗಳನ್ನ ಸೇರಿಸಿ ಒಂದು ಕಥೆಯನ್ನ ಸೃಷ್ಟಿಸಿಕೊಳ್ಳುತ್ತೆ. ಯೇಸು ಹೇಳಿದ ಆ ನಿನ್ನ ಜವಾಬ್ದಾರಿಯತ್ತ ಗಮನಹರಿಸು ಅನ್ನೋ ಆ ಬಹುಮುಖ್ಯ ಪಾಠ ಅಲ್ಲಿ ಗೌಣವಾಗಿ ಕೇವಲ ವದಂತಿ ಮಾತ್ರ ಮುನ್ನೆಲೆಗೆ ಬಂತು. ಹೌದು. ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಪ್ರಮುಖ ಅಂಶ ಇದೆ. ಆ ಲೇಖಕ ಅಂದ್ರೆ ಈ ಸುವಾರ್ತೆಯ ಲೇಖಕ ಆ ವದಂತಿಯನ್ನ ಹಾಗೆ ಬಿಡಲಿಲ್ಲ. ಆ ವದಂತಿ ಇತಿಹಾಸವಾಗಿ ನಂಬಿಕೆಯಾಗಿ ಬೇರೂರುವ ಮುನ್ನವೇ ಅದಕ್ಕೊಂದು ತಡೆಗೋಡೆ ನಿರ್ಮಿಸ್ತಾನೆ. ಅಂದ್ರೆ ಸ್ಪಷ್ಟೀಕರಣ ಕೊಡ್ತಾನೆ ಅಂತಾನ? ಖಂಡಿತ. ಯೇಸು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ, ಬದಲಾಗಿ ತನ್ನ ಬಯಕೆಯಾದರೆ ನಿನಗೇನೋ ಅಂತ ಮಾತ್ರ ಕೇಳಿದ್ದು ಅಂತ ಲೇಖಕ ಖುದ್ದಾಡಿಯಲ್ಲಿ ಸ್ಪಷ್ಟೀಕರಣವನ್ನ ಬರೆದಿಡ್ತಾನೆ. ಓ, ಇದೊಂದು ಅತ್ಯಂತ ಮಹತ್ವದ ತಿರುವು. ಒಬ್ಬ ಲೇಖಕ ತನ್ನ ಬರವಣಿಗೆಯಲ್ಲಿ ಕೇವಲ ಒಂದು ಸಣ್ಣ ವದಂತಿಯನ್ನ ಅಳಿಸಲು ಇಷ್ಟು ಎಚ್ಚರಿಕೆ ವಹಿಸಿದ್ದಾನೆ ಅಂದ್ರೆ ಆತನಿಗೆ ಸತ್ಯದ ನಿಖರತೆಯ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ನಿಜ, 100ಕ್ಕೆ 100 ನಿಜ. ಆದರೆ ಇದು ನನ್ನನ್ನ ಮತ್ತೊಂದು ಬೃಹತ್ ಪ್ರಶ್ನೆಯತ್ತ ಕೊಂಡೊಯ್ಯುತ್ತಾ ಇದೆ. ಯಾವ ಪ್ರಶ್ನೆ? ನೋಡಿ, ಒಂದು ಸುಳ್ಳು ಸುದ್ದಿಯನ್ನ ತಡೆಯಲು ಇಷ್ಟೊಂದು ಮುತುವರ್ಜಿ ವಹಿಸಿದ ಲೇಖಕ ಯೇಸುವಿನ ಜೀವನದ ಇನ್ನು ಎಷ್ಟು ಸಾವಿರಾರು ನೈಜ ಘಟನೆಗಳನ್ನ, ಅದ್ಭುತಗಳನ್ನ, ಮಾತುಗಳನ್ನ ಬರೆದೇ ಬಿಟ್ಟಿರ್ಬೋದು. ಇದು ಬಹಳ ಆಳವಾದ ಯೋಚನೆ. ಕೇವಲ ಒಂದು ವಾಕ್ಯದ ಸ್ಪಷ್ಟೀಕರಣಕ್ಕೆ ಇಷ್ಟು ಪುಟ ಮೀಸಲಿಟ್ಟರೆ ಆತನು ದಾಖಲಿಸದೇ ಬಿಟ್ಟಿರುವ ಆ ಗುಪ್ತ ಜೀವನದ ವ್ಯಾಪ್ತಿ ಎಷ್ಟಿರ್ಬೋದು? ಅದೇ ಕಾರಣಕ್ಕಾಗಿಯೇ ನಾವು ಆ ಗುಪ್ತ ಜೀವನ ಅಥವಾ ಹಿಡನ್ ಲೈಫ್ ಪರಿಕಲ್ಪನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ನಮಗೆ ಲಭ್ಯವಿರುವ ಐತಿಹಾಸಿಕ ದಾಖಲೆಗಳು ಯೇಸುವಿನ ಸಾರ್ವಜನಿಕ ಜೀವನದ ಅಂದ್ರೆ ಕೇವಲ ಕೊನೆಯ 3 ವರ್ಷಗಳ ಕೆಲವು ಆಯ್ದ ಘಟನೆಗಳನ್ನ ಮಾತ್ರ ನಮ್ಮ ಮುಂದಿಡುತ್ತವೆ. ಕೇವಲ 3 ವರ್ಷಗಳು? ಹೌದು. ಆದ್ರೆ ಅದಕ್ಕೂ ಮುನ್ನ 30 ವರ್ಷಗಳ ಸುದೀರ್ಘ ಕಾಲವಿತ್ತು. ಆ ಲೇಖನದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನ ದೃಷ್ಟಿಕೋನವನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಅಂದ್ರೆ ಆ ತಾಯಿಯ ಕಣ್ಣಿನಿಂದ ನೋಡೋದು. ಕರೆಕ್ಟ್. ಮಗನು ಅಂಬೆಗಾಲಿಡುವುದರಿಂದ ಹಿಡಿದು ಮರಗೆಲಸವನ್ನ ಕಲಿಯುವವರೆಡೆ ನೆರೆಹೊರೆಯವರೊಂದಿಗೆ ಬೆರೆಯುವ ಪ್ರತಿಯೊಂದು ಕ್ಷಣವೂ ಕೇವಲ ಆ ತಾಯಿಗೆ ಮಾತ್ರ ತಿಳಿದಿದ್ದ ಒಂದು ಅಗೋಚರ ಪ್ರಪಂಚವಾಗಿತ್ತು. ಆ 30 ವರ್ಷಗಳು ಕೇವಲ ಖಾಲಿ ಸಮಯವಾಗಿರಲಿಲ್ಲ, ಅದು ಮುಂಬರುವ ಬೃಹತ್ ಕಾರ್ಯಗಳಿಗೆ ನಡೆದ ಮೌನ ಸಿದ್ಧತೆಯಾಗಿತ್ತು. ವಾ, ಈ ಕಲ್ಪನೆಯನ್ನ ನಾವು ಸಮುದ್ರದೊಳಗಿನ ಹಿಮಬೆಟ್ಟ ಅಂದ್ರೆ ಐಸ್ಬರ್ಗ್ ವಿದ್ಯಮಾನಕ್ಕೆ ಹೋಲಿಸಬಹುದು ಅನ್ಸುತ್ತೆ. ಐಸ್ಬರ್ಗ್, ಇದು ಚೆನ್ನಾಗಿದೆ. ಹೇಗೆ ಅಂತ ವಿವರಿಸಿ. ನೋಡಿ, ಒಂದು ಬೃಹತ್ ಹಿಮಬೆಟ್ಟವನ್ನ ನಾವು ದೂರದಿಂದ ನೋಡುವಾಗ ನಮಗೆ ಕೇವಲ ನೀರಿನ ಮೇಲಿರುವ 10% ಭಾಗ ಮಾತ್ರ ಕಾಣಿಸುತ್ತೆ. ಆ ತುದಿ ಎಷ್ಟೊಂದು ಸುಂದರವಾಗಿರುತ್ತೆ ಮತ್ತೆ ಬೃಹತ್ತಾಗಿರುತ್ತೆ ಅಂದ್ರೆ ನಮಗೆ ಅದೇ ಸಂಪೂರ್ಣ ಬೆಟ್ಟ ಅಂತ ಭ್ರಮಿಸ್ತೇವೆ. ನಿಜ. ಆದ್ರೆ ಆ ನೈಜವಾದ ಅತಿ ದೊಡ್ಡದಾದ ಆ 90% ಭಾಗ ನೀರಿನ ಅಡಿಯಲ್ಲಿ ಯಾರಿಗೂ ಕಾಣದಂತೆ ಅಡಗಿರುತ್ತೆ. ನಮಗೆ ಆ ಇತಿಹಾಸದ ಪುಟಗಳಲ್ಲಿ ಸಿಕ್ಕಿರೋದು ಕೇವಲ ಆ ನೀರಿನ ಮೇಲಿರುವ ಸಣ್ಣ ತುದಿ ಮಾತ್ರ. ಖಂಡಿತ. ನೀರಿನ ಅಡಿಯಲ್ಲಿರುವ ಆ ಬೃಹತ್ ಭಾಗವೇ ಯೇಸುವಿನ 30 ವರ್ಷಗಳ ಗುಪ್ತ ಜೀವನ. ಅಂದ್ರೆ ಆ ದಿನನಿತ್ಯದ ಮರಗೆಲಸದ ಅಂಗಡಿಯಲ್ಲಿ ಮರದ ಹೊಟ್ಟು ಗುಡಿಸುವುದು, ರೈತರು ಬೀಜ ಬಿತ್ತುವುದನ್ನು ಗಮನಿಸುವುದು, ಮಹಿಳೆಯರು ಹಿಟ್ಟಿಗೆ ಹುಳಿಯನ್ನ ಬೆರೆಸುವುದನ್ನು ನೋಡುವುದು, ಇವೆಲ್ಲವೂ ಆ ಗುಪ್ತ ಜೀವನದ ಭಾಗಗಳೇ. ಹೌದು. ಇವೇ ಸಾಮಾನ್ಯ ದೈನಂದಿನ ವೀಕ್ಷಣೆಗಳೇ ಮುಂದೆ ಆತನ ಸಾರ್ವಜನಿಕ ಜೀವನದ ಅತ್ಯಂತ ಪ್ರಭಾವಶಾಲಿ ಸಾಮ್ಯತೆಗಳಾಗಿ ಅಂದ್ರೆ ಕಥೆಗಳಾಗಿ ಹೊರಹೊಮ್ಮಿದವು. ನಿಜ. ಹಿಮಬೆಟ್ಟದ ಹೋಲಿಕೆ ಈ ಸನ್ನಿವೇಶಕ್ಕೆ ಒಂಥರ ಕನ್ನಡಿ ಹಿಡಿದಂತಿದೆ. ಆ ದೈನಂದಿನ ಸಾಮಾನ್ಯ ಎನಿಸುವ ಕ್ಷಣಗಳು ದಾಖಲಾಗದಿರುವುದು ಒಂದು ರೀತಿಯಲ್ಲಿ ನಮಗೆ ಆಶ್ಚರ್ಯ ತರಬಹುದು. ಆದರೆ ನಮ್ಮಲ್ಲಿರುವ ದಾಖಲೆಗಳು ನೈಜ ಜೀವನದ ಒಂದು ಅತ್ಯಲ್ಪ ಭಾಗ ಮಾತ್ರ ಅನ್ನೋ ಅರಿವು ನಮ್ಮಲ್ಲಿ ನಿರಾಸೆಯನ್ನ ಅಥವಾ ಹತಾಶೆಯನ್ನ ಮೂಡಿಸಬಾರ್ದು. ನಿರಾಸೆ ಯಾಕೆ ಮೂಡಿಸಬಾರ್ದು? ಲೇಖನವು ನೀಡುವ ಪ್ರಬಲವಾದ ಒಳನೋಟವೇ ಇದು. ನಮಗೆ ತಿಳಿದಿರೋದು ಕೇವಲ ಆ 10% ಮಾತ್ರ. ಮತ್ತೆ ಆ 10%ವೇ ಇಷ್ಟೊಂದು ಅಗಾಧವಾಗಿದೆ, ಇಷ್ಟೊಂದು ಪ್ರಭಾವಶಾಲಿಯಾಗಿದೆ ಅಂದ್ರೆ ನಮಗೆ ತಿಳಿಯದಿರುವ ಆ ಉಳಿದ 90% ಇನ್ನೆಷ್ಟು ಅದ್ಭುತವಾಗಿರಬಹುದು ಅನ್ನೋ ವಿಸ್ಮಯ ನಮ್ಮನ್ನ ಆವರಿಸಬೇಕು. ಓಹೋ, ಖಂಡಿತ.
ಇದು ನಮ್ಮ ಶೋಧನೆಯನ್ನ ನಿಲ್ಲಿಸಬಾರದು. ಬದಲಾಗಿ ನಮ್ಮಲ್ಲಿ ಆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂಬ ತೀವ್ರವಾದ ಹಂಬಲವನ್ನ ಹುಟ್ಟುಹಾಕಬೇಕು. ನಿಮ್ಮ ಮಾತುಗಳು ಒಂದು ಕಡೆ ರೋಮಾಂಚನ ಮೂಡಿಸಿದ್ರೂ ಇಲ್ಲಿ ನನಗೆ ಬಹಳ ದೊಡ್ಡದೊಂದು ವಿರೋಧಾಭಾಸ ಅಂದ್ರೆ ಒಂದು ಕಾಂಟ್ರಡಿಕ್ಷನ್ ಕಾಣಿಸ್ತಾ ಇದೆ. ಕಾಂಟ್ರಡಿಕ್ಷನ್ ಯಾವ ರೀತಿ? ನೋಡಿ, ನಾವು ಒಂದೆಡೆ ಏನು ಹೇಳ್ತಾ ಇದ್ದೀವಿ, ಜಗತ್ತೇ ಹಿಡಿಸಲಾರದಷ್ಟು ಗ್ರಂಥಗಳನ್ನು ಬರೆಯಬಹುದಷ್ಟು ವಿಷಯಗಳಿವೆ. 90% ವಿಷಯಗಳು ನಮಗೆ ತಿಳಿದೇ ಇಲ್ಲ. ಯೇಸುವಿನ ಹೆಚ್ಚಿನ ಮಾತುಗಳು, ಕಾರ್ಯಗಳು ದಾಖಲಾಗಿಲ್ಲ ಅಂತೀವಿ. ಹೌದು. ಆದರೆ ಮತ್ತೊಂದೆಡೆ ಇದೇ ಮೂಲ ಲೇಖನ, ನಮಗೆ ಬೇಕಾದ ಎಲ್ಲವೂ ಈ ಸೀಮಿತ ಬರಹಗಳಲ್ಲೇ ಇದೆ, ಒಬ್ಬ ವ್ಯಕ್ತಿಯ ಸಂಪೂರ್ಣ ದರ್ಶನವನ್ನ ಈ ಅಲ್ಪ ಮಾಹಿತಿಯಲ್ಲೇ ಪಡಿಬಹುದು ಅಂತ ಹೇಳ್ತಾ ಇದೆ. ಇದು ತರ್ಕಬದ್ಧವಾಗಿ ಹೇಗೆ ಸಾಧ್ಯ? ನಮಗೆ ಬಹುಪಾಲು ಮಾಹಿತಿಯೇ ಇಲ್ಲದಿರುವಾಗ ಆ ವ್ಯಕ್ತಿಯ ಸಂಪೂರ್ಣ ದರ್ಶನ ಪಡಿತಾ ಇದ್ದೇವೆ ಅಂತ ನಾವು ಹೇಗೆ ಹೇಳಲು ಸಾಧ್ಯ? ಈ ಪ್ರಶ್ನೆ ಅತ್ಯಂತ ಸಹಜವಾದದ್ದು. ಅಂದ್ರೆ ಮಾಹಿತಿ ಮತ್ತು ಅರಿವಿನ ನಡುವಿನ ಆ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ವಿರೋಧಾಭಾಸ ಬಗೆಹರಿಯುತ್ತೆ. ಮಾಹಿತಿ ಮತ್ತು ಅರಿವು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಒಬ್ಬ ವ್ಯಕ್ತಿಯನ್ನ ಆಳವಾಗಿ ತಿಳಿಯುವುದು ಅಂದ್ರೆ ಅವರ ಜೀವನದ ಪ್ರತಿಯೊಂದು ದಿನಚರಿಯನ್ನ ದಾಖಲಿಸಿರುವ ಒಂದು ರೆಸ್ಯೂಮ್ ಅಥವಾ ವರದಿ ಪುಸ್ತಕವನ್ನ ಓದುವುದಲ್ಲ. ಹೌದು, ರೆಸ್ಯೂಮ್. ಒಂದು ಉದ್ಯೋಗಕ್ಕೆ ನೀಡುವ ರೆಸ್ಯೂಮೇಲಿ ಒಬ್ಬ ವ್ಯಕ್ತಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಎಲ್ಲಿ ಕೆಲಸ ಮಾಡಿದ, ಅವನ ಅಂಕಗಳೆಷ್ಟು ಅನ್ನೋ ಮಾಹಿತಿ ಇರುತ್ತೆ. ಆದ್ರೆ ಆತನ ಗುಣಲಕ್ಷಣಗಳೇನು, ಆತ ಕಷ್ಟದ ಸಮಯದಲ್ಲಿ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದು ಆ ಪುಟಗಳಲ್ಲಿ ಸಿಗೋದಿಲ್ಲ. ಆ ರೆಸ್ಯೂಮೆ ಕೇವಲ ಡೇಟಾವನ್ನ ನೀಡುತ್ತೆ, ದರ್ಶನವನ್ನಲ್ಲ. ಆದರೆ ರೆಸ್ಯೂಮ್ ಉದಾಹರಣೆ ಸರಿ. ಒಬ್ಬ ಆಪ್ತ ಸ್ನೇಹಿತನನ್ನ ಅರ್ಥ ಮಾಡಿಕೊಳ್ಳಲು ಆತನ ಜೊತೆ ನಾವು ಪ್ರತಿದಿನ ಕಾಲ ಕಳೀತೇವೆ. ಅವನ ಕೋಪ, ನಗು, ದುಃಖ ಎಲ್ಲವನ್ನೂ ನೇರವಾಗಿ ನೋಡ್ತೀವಿ. ಹೌದು. ಆ ಒಡನಾಟದಿಂದ ಅವನ ಸಂಪೂರ್ಣ ವ್ಯಕ್ತಿತ್ವ ನಮಗರ್ಥವಾಗುತ್ತೆ. ಆದರೆ ಇಲ್ಲಿ ನಮ್ಮ ಮುಂದಿರುವುದು 2000 ವರ್ಷಗಳ ಹಿಂದಿನ ಕೆಲವು ಪುಟಗಳ ಬರಹ ಮಾತ್ರ. ಇದೊಂದು ಏಕಮುಖ ಸಂವಹನ, ಅಂದ್ರೆ ಒನ್ ವೇ ಕಮ್ಯುನಿಕೇಶನ್ ಅನ್ಸೋದಿಲ್ವಾ? ಖಂಡಿತ ಅನ್ಸ್ಬಹುದು ಮೇಲ್ನೋಟಕ್ಕೆ. ನಾವು ಆ ವ್ಯಕ್ತಿಯೊಡನೆ ಚಹಾ ಕುಡಿತಾ ಇಲ್ಲ, ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾ ಇಲ್ಲ. ಕೇವಲ ಅಕ್ಷರಗಳನ್ನು ಓದಿ ಇದೇ ಸಂಪೂರ್ಣ ದರ್ಶನ ಅಂದುಕೊಳ್ಳುವುದು ಒಂದು ರೀತಿಯ ಸ್ವಯಂ ಸಮಾಧಾನವಷ್ಟೇ ಅಲ್ವಾ? ಸಂವಹನವನ್ನು ಮಾಡುವುದಿಲ್ಲ. ಯಾಕೆಂದ್ರೆ ನಾವಿಲ್ಲಿ ಎದುರುಗೊಳ್ಳುತ್ತಿರುವುದು ಕೇವಲ ಚರಿತ್ರೆಯ ಒಬ್ಬ ವ್ಯಕ್ತಿಯನ್ನಲ್ಲ, ಬದಲಾಗಿ ಜೀವಂತ ವಾಕ್ಯವನ್ನ. ಜೀವಂತ ವಾಕ್ಯ? ಹೌದು, ಜೀವಂತ ವಾಕ್ಯ ಅಥವಾ ಲಿವಿಂಗ್ ವರ್ಡ್ ಅನ್ನೋ ಪರಿಕಲ್ಪನೆಯ ತಿರುಳೇ ಇದು. ಇತಿಹಾಸದ ಪುಸ್ತಕವೊಂದು ಕೇವಲ ಗತಕಾಲದ ಮಾಹಿತಿಯನ್ನ ನೀಡಿದ್ರೆ, ಜೀವಂತ ವಾಕ್ಯವು ಪ್ರಸ್ತುತ ಕ್ಷಣದಲ್ಲಿ ಅಂದ್ರೆ ಈ ಕ್ಷಣದಲ್ಲಿ ಓದುಗನೊಂದಿಗೆ ಸಂವಾದ ನಡೆಸುತ್ತೆ. ಓಹೋ. ಆ ಸೀಮಿತ ಪುಟಗಳಲ್ಲಿ ದಾಖಲಾಗಿರುವ ಘಟನೆಗಳು, ಉದಾಹರಣೆಗೆ ಯೇಸು ಒಬ್ಬ ಬಡವನನ್ನ ಮಾತನಾಡಿಸಿದ ರೀತಿ, ಅನ್ಯಾಯವನ್ನ ಕಂಡಾಗ ತೋರಿದ ಕೋಪ, ಒಬ್ಬ ಪಾಪಿಗೆ ತೋರಿದ ಕರುಣೆ, ಇವೆಲ್ಲವೂ ಆತನ ವ್ಯಕ್ತಿತ್ವದ ಇಡೀ ಸಾರವನ್ನ ಒಳಗೊಂಡಿರುವ ಒಂಥರ ಕ್ಯಾಪ್ಸ್ಯೂಲ್ಗಳಿದ್ದಂತೆ. ಆಯ್ದ ಆ ಕೆಲವು ಘಟನೆಗಳೇ ಆತನ ಹೃದಯದ ಮಿಡಿತವನ್ನ ನಮಗೆ ಪರಿಚಯಿಸಲು ಸಂಪೂರ್ಣವಾಗಿ ಸಮರ್ಥವಾಗಿವೆ. ಅಂದ್ರೆ ಈ ಬರಹಗಳನ್ನ ಒಂದು ರೀತಿಯ ಮಸೂರ ಅಥವಾ ಲೆನ್ಸ್ ಅಂತ ಕರೀಬಹುದು ಅನ್ಸುತ್ತೆ. ಖಂಡಿತ, ಬಹಳ ಚೆನ್ನಾಗಿ ಹೇಳ್ರಿ. ಒಂದು ಸಣ್ಣ ಮಸೂರ ಸೂರ್ಯನ ಅಗಾಧವಾದ ಕಿರಣಗಳನ್ನ ಒಟ್ಟುಗೂಡಿಸಿ ಬೆಂಕಿಯನ್ನ ಹೊತ್ತಿಸುವ ಶಕ್ತಿಯನ್ನ ಹೇಗೆ ಹೊಂದಿದೆಯೋ, ಹಾಗೆಯೇ ಈ ಸೀಮಿತ ಬರಹಗಳು ಆ ಅನಂತ ವ್ಯಕ್ತಿತ್ವದ ಪ್ರಖರತೆಯನ್ನ ನಮ್ಮ ಹೃದಯಕ್ಕೆ ತಲುಪಿಸುತ್ತವೆ ಅಲ್ವಾ? ಹೌದು ಹೌದು. ಲೇಖಕನು ಕುರುಡನಂತೆ ಎಲ್ಲವನ್ನೂ ಬರೆಯುತ್ತಾ ಹೋಗಿಲ್ಲ. ಬದಲಾಗಿ ಯಾವ ಘಟನೆಗಳು ಆತನ ನೈಜ ಕರುಣೆ, ಪ್ರೀತಿ ಮತ್ತೆ ಆ ದೈವಿಕತೆಯನ್ನ ಅತಿ ಸ್ಪಷ್ಟವಾಗಿ ಅನಾವರಣಗೊಳಿಸುತ್ತವೆಯೋ ಆಯ್ದುಕೊಂಡ ಅಂಥ ರತ್ನಗಳಂತಹ ಕ್ಷಣಗಳನ್ನ ಮಾತ್ರ ಇಲ್ಲಿ ದಾಖಲಿಸಿದ್ದಾನೆ. ಹಾಗಾಗಿ ಇದು ಕೇವಲ ಮಾಹಿತಿಯ ಕೊರತೆಯಲ್ಲ, ಇದು ಉದ್ದೇಶಪೂರ್ವಕವಾದ ಅತ್ಯಂತ ಜಾಗರೂಕತೆಯ ಆಯ್ಕೆ. ಅತ್ಯಂತ ನಿಖರವಾದ ವಿಶ್ಲೇಷಣೆ. ಲಭ್ಯವಿರುವ ಪಠ್ಯಗಳು ಯೇಸುವಿನ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ದಾಖಲಿಸುವ ಲಾಗ್ಬುಕ್ ಅಲ್ಲ, ಬದಲಾಗಿ ಆತನ ವ್ಯಕ್ತಿತ್ವದ ದರ್ಶನ ಮಾಡಿಸುವ ಕೈಗನ್ನಡಿ. ಎರಡನೆಯ ಪ್ರಮುಖ ಒಳನೋಟ ನಮಗೆ ವಿವರಿಸುವುದೇ ಇದನ್ನ. ಆ ಅಸಂಖ್ಯಾತ ಘಟನೆಗಳು ಪುಸ್ತಕಗಳಲ್ಲಿ ದಾಖಲಾಗದಿದ್ದರೂ ಲಭ್ಯವಿರುವ ಆ ಸೀಮಿತ ಮಾಹಿತಿಯಲ್ಲೇ ನಾವು ಆತನ ಸಂಪೂರ್ಣ ದರ್ಶನವನ್ನ ಪಡೆಯಬಹುದು. ಯಾಕೆಂದ್ರೆ ಆ ದೈವಿಕ ಮುಖಾಮುಖಿಗೆ ಸಾವಿರಾರು ಪುಟಗಳ ಇತಿಹಾಸ ಬೇಕಿಲ್ಲ. ಆಳವಾದ ಒಂದೇ ಒಂದು ವಾಕ್ಯ, ಒಂದು ಸಣ್ಣ ಸ್ಪರ್ಶ ಸಾಕು. ನಿಜ. ಸೀಮಿತ ಪುಟಗಳ ಮೂಲಕವೂ ಆ ಅನಂತತೆಯನ್ನ ಅನುಭವಿಸಲು ಖಂಡಿತವಾಗಿ ಸಾಧ್ಯವಿದೆ. ಇಲ್ಲಿ ಮಾಹಿತಿಗಿಂತಲೂ ಮುಖಾಮುಖಿ ಅಂದ್ರೆ ಎನ್ಕೌಂಟರ್ ಮುಖ್ಯವಾಗುತ್ತೆ.
ಇದು ಕೇವಲ ಓದುವ ಪ್ರಕ್ರಿಯೆಯಲ್ಲ, ಬದಲಾಗಿ ಅದೊಂದು ಅನುಭವ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಸೀಮಿತ ಬರಹಗಳು ನಮಗೆ ಸಿಕ್ಕಿರುವುದು ಕೇವಲ ಓದಿ ಪರೀಕ್ಷೆ ಬರೆದು ಮರೆತು ಬಿಡಲಲ್ಲ, ಬದಲಾಗಿ ಆಳವಾಗಿ ಧ್ಯಾನಿಸಲು ಅನ್ನೋದು ಸ್ಪಷ್ಟವಾಗುತ್ತೆ. ಒಂದೊಂದು ವಾಕ್ಯವೂ ತನ್ನೊಳಗೆ ನೂರಾರು ಅರ್ಥಗಳನ್ನ, ಸಾವಿರಾರು ಅನುಭವಗಳನ್ನ ಬಚ್ಚಿಟ್ಕೊಂಡಿದೆ. ಇದೇ ಕಾರಣಕ್ಕಾಗಿ ಲೇಖನದ ಕೊನೆಯ ಭಾಗ ನಮ್ಮನ್ನ ಆಳವಾದ ಆತ್ಮಾವಲೋಕನಕ್ಕೆ ನೂಕುತ್ತೆ. ಈ ಜೀವಂತ ವಾಕ್ಯದೊಂದಿಗೆ ನಮ್ಮ ನೈಜ ಸಂಬಂಧ ಹೇಗಿದೆ ಅಂತ ನಾವು ಕಟ್ಟುನಿಟ್ಟಾಗಿ ಪ್ರಶ್ನಿಸಿಕೊಳ್ಳಬೇಕಿದೆ. ಕೇವಲ ವಾಕ್ಯಗಳನ್ನ ಓದಿ ಮುಗಿಸುವುದು ಸುಲಭ. ಹೌದು. ಆದರೆ ನಾವು ವಾಕ್ಯಗಳನ್ನ ಓದಲು ಮತ್ತು ಧ್ಯಾನಿಸಲು ನಿಜಕ್ಕೂ ಸಾಕಷ್ಟು ಸಮಯ ಮೀಸಲಿಡ್ತಾ ಇದ್ದೀವಾ? ನಾವು ಪ್ರತಿದಿನ ಆತನೊಡನೆ ಆಂತರಿಕವಾಗಿ ಮಾತನಾಡ್ತಾ ಇದ್ದೀವಾ? ಆತ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ನಮಗೆ ಎದುರಾದಾಗ ನಾವು ಆತನಿಗೆ ನಮ್ಮನ್ನ ಸಂಪೂರ್ಣವಾಗಿ ತೆರೆದುಕೊಂಡಿದ್ದೇವಾ? ಇವು ಬಹಳ ಪ್ರಬಲವಾದ ಪ್ರಶ್ನೆಗಳು. ಖಂಡಿತ. ಈ ಪ್ರಶ್ನೆಗಳು ನಮ್ಮನ್ನ ಕೇವಲ ಪ್ರೇಕ್ಷಕರಿಂದ ಪಾಲ್ಗೊಳ್ಳುವವರನ್ನಾಗಿ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಆಗಿ ಮಾರ್ಪಡಿಸುತ್ತವೆ. ಪೇತ್ರನ ಒಂದು ಸಣ್ಣ ಕುತೂಹಲದಿಂದ ಆರಂಭವಾದ ನಮ್ಮ ಇಂದಿನ ಈ ಚರ್ಚೆ ಅದೆಷ್ಟು ವೇಗವಾಗಿ ಆಳವಾದ ಮಜಲುಗಳನ್ನು ತಲುಪಿತು ಅಲ್ವಾ? ಹೌದು, ನಿಜಕ್ಕೂ. ಆರಂಭದಲ್ಲಿ ನಾವು ಇತರರ ಭವಿಷ್ಯದ ಬಗ್ಗೆ, ಇತರರ ಸಾಧನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಸ್ವಂತ ಗುರಿಯೇತ್ತ, ನಮ್ಮ ಸ್ವಂತ ಪಯಣದತ್ತ ಸಾಗಬೇಕೆಂಬ ಎಚ್ಚರಿಕೆಯನ್ನು ಅರಿತೆವು. ನಂತರ ಟೆಲಿಫೋನ್ ಆಟದಂತೆ ಹಬ್ಬುವ ವದಂತಿಗಳ ನಡುವೆ ಸತ್ಯವನ್ನ ದಾಖಲಿಸುವ ಪ್ರಾಮಾಣಿಕ ಪ್ರಯತ್ನ ಮತ್ತೆ ಅದರ ಮಹತ್ವವನ್ನ ಕಂಡುಕೊಂಡೆವು. ಕರೆಕ್ಟ್. ಅಲ್ಲಿಂದ ನೀರಿನೊಳಗಿರುವ ಆ ಹಿಮಬೆಟ್ಟದಂತಹ ಅಗಾಧವಾದ ಗುಪ್ತ ಜೀವನ, ಆ ಮೌನವಾದ 30 ವರ್ಷಗಳ ಸಿದ್ಧತೆಯ ಬಗ್ಗೆ ಆಶ್ಚರ್ಯಪಟ್ಟೆವು. ಮತ್ತೆ ಅಂತಿಮವಾಗಿ ಜಗತ್ತೇ ಹಿಡಿಸಲಾರದಷ್ಟು ದೊಡ್ಡದಾದ ಇತಿಹಾಸವಿದ್ದರೂ ಕೇವಲ ಸೀಮಿತ ಬರಹಗಳಲ್ಲಿಯೇ, ಆಯ್ದ ಕೆಲವು ಪುಟಗಳಲ್ಲಿಯೇ ಆ ಜೀವಂತ ವಾಕ್ಯದ ಸಂಪೂರ್ಣ ದರ್ಶನವನ್ನು ಪಡೆಯುವುದು ಹೇಗೆಂಬುದನ್ನು ನಾವು ಅರಿತುಕೊಂಡೆವು. ಇದೊಂದು ಬೌದ್ಧಿಕ ವಿಶ್ಲೇಷಣೆ ಮಾತ್ರವಲ್ಲ, ಸೀಮಿತವಾದದ್ದರೊಳಗೆ ಅನಂತವಾದದ್ದನ್ನು ಹುಡುಕುವ ನಿರಂತರ ಪ್ರಯತ್ನ ಇದು. ನಾವು ಅತಿಯಾದ ಮಾಹಿತಿಯ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಹೌದು, ಎಲ್ಲೆಲ್ಲೂ ಮಾಹಿತಿ. ಇಂಟರ್ನೆಟ್ ತೆರೆದ್ರೆ ಪ್ರಪಂಚದ ಎಲ್ಲ ಜ್ಞಾನವೂ ಅಂಗೈಯಲ್ಲಿ ಸಿಗುತ್ತೆ. ಆದ್ರೆ ನಮ್ಗೆ ನಿಜವಾಗಿ ಬೇಕಾಗಿರೋದು ಕೇವಲ ಮಾಹಿತಿಯಲ್ಲ, ಬದಲಾಗಿ ಆಳವಾದ ಅನುಭವ ಮತ್ತು ಪರಿವರ್ತನೆ. ಲಭ್ಯವಿರುವ ಆ ಸೀಮಿತ ಆದರೆ ಜೀವಂತವಾಗಿರುವ ಪದಗಳೇ ನಮಗೆ ನೈಜ ದಾರಿದೀಪವಾಗಬಲ್ಲವು. ಚರ್ಚೆಯ ಆರಂಭದಲ್ಲಿ ನಾವು ಇಡೀ ಜಗತ್ತೇ ಹಿಡಿಸಲಾರದಷ್ಟು ಪುಸ್ತಕಗಳ ಬಗ್ಗೆ, ಆ ಅಪಾರವಾದ ಗ್ರಂಥಗಳ ಕಲ್ಪನೆಯ ಬಗ್ಗೆ ಮಾತನಾಡಿದೆವು ಅಲ್ವಾ? ಹೌದು ಹೌದು. ಈ ವಿಚಾರವನ್ನ ನಾವು ಒಂದು ಅಂತಿಮ ವಿಭಿನ್ನವಾದ ಚಿಂತನೆಗೆ ಒಳಪಡಿಸಿದರೆ ಹೇಗಿರುತ್ತೆ? ಯೇಸು ಅಂದು ಮಾಡಿದ ಕಾರ್ಯಗಳನ್ನೇ ಬರೆದಿಡಲು ಈ ಜಗತ್ತು ಸಾಲದು ಎನ್ನುವುದಾದರೆ, ಆತನು ಕೇವಲ ಗತಕಾಲದ ಇತಿಹಾಸದ ಪುಟಗಳಿಗೆ ಸೀಮಿತವಾದ ವ್ಯಕ್ತಿಯಲ್ಲ ಎಂಬುದಂತೂ ಸ್ಪಷ್ಟ. ಖಂಡಿತ. ಆತ ಇಂದಿಗೂ ಜೀವಂತ ವಾಕ್ಯ. ಹಾಗಾದ್ರೆ ಆ ಜೀವಂತ ವಾಕ್ಯ ಇಂದಿಗೂ ಈ ಕ್ಷಣದಲ್ಲೂ ಜನರ ಜೀವನದಲ್ಲಿ ಮಾಡುತ್ತಿರುವ ಅದ್ಭುತಗಳೇನು? ಅಂದು ಬರೆದಿಡಲಾಗದ ಆ ಅಗೋಚರ ಪುಸ್ತಕಗಳ ಪುಟಗಳು ಬಹುಶಃ ಇಂದಿಗೂ ಖಾಲಿಯಾಗಿಯೇ ಉಳಿದಿಲ್ಲ ಅನ್ಸುತ್ತೆ. ಅವು ನಮ್ಮೆಲ್ಲರ ಜೀವನದ ಮೂಲಕ, ನಾವು ತೋರುವ ಕರುಣೆಯ ಮೂಲಕ, ನಮ್ಮ ಪ್ರತಿದಿನದ ಸಣ್ಣ ಸಣ್ಣ ಉಳಿತಿನ ಕಾರ್ಯಗಳ ಮೂಲಕ ಬರೆಯಲ್ಪಟ್ಟುತ್ತಿಲೆ ಇವೆಯಲ್ಲವೇ? ಇದು ನಿಜಕ್ಕೂ ಅದ್ಭುತವಾದ ಆಲೋಚನೆ. ಜಗತ್ತು ಹಿಡಿಸಲಾರದ ಆ ಪುಸ್ತಕಗಳು ಇನ್ನೂ ಮುಕ್ತಾಯವಾಗಿಲ್ಲ. ಅವುಗಳ ರಚನೆ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಇದು ನಮ್ಮೆಲ್ಲರ ಆಳವಾದ ಯೋಚನೆಗೆ ಬಿಟ್ಟ ವಿಚಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.